ಅಂಜಲಿಯನ್ನ ಕೊಂದ ಗಿರೀಶನಿಗೆ ಟ್ರೀಟ್ಮೆಂಟ್ ಕೊಡುವಂತ ಅವಶ್ಯಕತೆ ಇದೆಯಾ? ಯಾಕೆ ಅವನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರ? ನಮ್ಮ ಅಕ್ಕ ಹೆಂಗೆ ರಕ್ತ ಹರಿದು ನರಳಿ ನರಳಿ ಸತ್ತೋದ್ಲೋ ಹಂಗೆ ಅವನು ಸಾಯ್ಬೇಕಲ್ವಾ? ನಮ್ಮ ಅಕ್ಕನ ರೀತಿಯಲ್ಲಿ ಅವನಿಗೆ ಸಾವು ಬರಬೇಕು. TV5 ಬಳಿ ಆಕ್ರೋಶವನ್ನ, ನೋವಿನೊಂದಿಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾಳೆ ಆಕೆಯ ಸಹೋದರಿ ಯಶೋಧ. ನನ್ನ ಅಕ್ಕನ ದೇಹದಿಂದ ಎಷ್ಟು ರಕ್ತ ಹರಿತೋ ಅವನ ದೇಹದಿಂದಲೂ ಹರಿಲಿ. ಗಿರೀಶ್ ನಮ್ಮ ಅಕ್ಕ ಅಂಜಲಿ ಲವ್ ಮಾಡ್ತಿರ್ಲಿಲ್ಲ. ಅವಳು ಸತ್ತ ಮೇಲೆ ಈ ರೀತಿ ಕತೆ ಹುಟ್ಟಾಕಿದ್ದಾರೆ. ಹಾಗಾದ್ರೆ ರೈಲಿನಲ್ಲಿ ಚಾಕು ಹಾಕಿದ್ನಲ್ಲ, ಅವಳಿಗೇನು ಸಂಬಂಧ? ಆ ಮಹಿಳೆಗೆ ಯಾಕೆ ಚಾಕು ಹಾಕೋಕೆ ಹೋದ? ಅಕ್ಕನ ಚಿಂತೆಯಲ್ಲಿ ನಮ್ಮ ತಂಗಿ ಪೂಜಾ ಹಾಸಿಗೆ ಹಿಡಿದಿದ್ದಾಳೆ. ಕಮಿಷನರ್ ಮೇಡಮ್ಗೆ ಕಾಲು ಮುಗಿದು ಬೇಡ್ಕೊಳ್ತೀನಿ, ಅಂಜಲಿ ಕೊಂದವರನ್ನ ಎನ್ಕೌಂಟರ್ ಮಾಡಿ ಬಿಸಾಕಿ, ಇಲ್ಲ ನನಗೆ ಕೊಡಿ, ನಾನು ಅವನನ್ನ ಕೊಂದು ಜೈಲಿಗೆ ಹೋಗ್ತೀನಿ ಅಂತ ಆಕೆ ಆಕ್ರೋಶದ ಮಾತುಗಳನ್ನು ಆಡಿದ್ದಾಳೆ. ದಿನಗಳ ಹಿಂದ್ಗಡೆ ಮನೆಯಲ್ಲಿ ಇದ್ದಂತಹ ಅಂಜಲಿ ಇವತ್ತು ಮನೆಯಲ್ಲಿ ಇಲ್ಲ. ಒಂದು ಕಡೆ ಅಂತಂದರೆ ಯಾರು ಹಂತಕ ಇದನ್ನೇ ಕೊಲೆ ಮಾಡಿದ ಹಂತಕ ಈಗಾಗಲೇ ಅಂತಾರೆ ಪೊಲೀಸರ ವಶದಲ್ಲಿದ್ದಾನೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ಮುಂದುವರೆದಿದೆ. ಯಾರು ಅಂಜಲಿ ಕೊಲೆ ಆಗಿದಂತಹ ಅಂಜಲಿಯ ಸಹೋದರಿ ಯಶೋಧ ನಮ್ಮ ಜೊತೆ ನಾನು ಮಾತಾಡ್ತೀನಿ. ಅಮ್ಮ, ಕಳೆದ 2 ದಿನಗಳಿಂದ ನಿಮ್ಮ ಅಕ್ಕ ನಿಮ್ಮ ಜೊತೆಗಿದ್ದವಳು ಇವತ್ತಿಲ್ಲ. ಆತನ ಯಾರು ಕೊಲೆ ಮಾಡಿದ್ರು ಆತನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ರೆ ಚಿಕಿತ್ಸೆ ಕೊಡ್ತಿದ್ದಾರೆ. ಚಿಕಿತ್ಸೆ ಕೊಡಬಾರ್ದು ರೀ, ಕೊಡಬಾರ್ದು ಅವ್ನಿಗೆ ಚಿಕಿತ್ಸೆ. ಎದಕ್ಕೆ ಕೊಡ್ಬೇಕು? ಅಲ್ಲೇರ ಹೇಳಿ ಅಳಿತ ಎತ್ತೆ ಕೊಟ್ಟು ಬಂದಿದ್ರ ಅಲ್ಲೇರ ಸಾಯ್ತಿದ್ದ ಅವ. ಎದಕ್ಕೆ ಚಿಕಿತ್ಸೆ ಕೊಡ್ಬೇಕ್ರಿ? ನಮ್ಮ ಅಕ್ಕ ಸತ್ತಾಗೇನ ಆಂಬುಲೆನ್ಸ್ ಕರೆಸಿ ಡಾಕ್ಟರ್ ಕರೆಸಿ ಏನು ಚಿಕಿತ್ಸೆ ಕೊಟ್ರ? ಎಷ್ಟು ತಾಸಿಗೆ ಹೋಯ್ದಾರ್ರಿ? ನಮ್ಮ ಅಕ್ಕನ ಜೀವ ಉಳಿತಿತ್ತು. ನಮ್ಮ ಅಕ್ಕನ ಜೀವ, ನೇಯಕ್ಕನ ಜೀವ 11 ಸಲ ಚುಚ್ಚನ, ಅಕ್ಕಿ ಸತ್ತಿಲ್ಲ ಅಂದ್ರೆ ಆಕಿ ಜೀವ ಉಳ್ಳಿಲ್ಲ ಪಾಪ. ನಮ್ಮ ಅಕ್ಕ ಬರೇ 4 ಸಲ ಚುಚ್ಚನ, ಜೀವ ಉಳಿತಿತ್ತು. ನಮ್ಮ ಅಕ್ಕನ ಏನ್ರ ಒಂದು ಇದು ಮಾಡಿದ್ರ ಡಾಕ್ಟರ್ ಕರ್ಸ್ಬೇಕಿತ್ತು. ನೀವು ಕರೆಸಿ ಆಂಬುಲೆನ್ಸ್ ಹೋಗ್ಬೇಕ. ನಾವಿಷ್ಟು ಮಂದಿ ಇದ್ದು ಅನಾಥ ಶವದ್ಗತ್ಲೆ ಟಾಟಾಸಾಗ ಹೋದಾರ ನಮ್ಮ ಅಕ್ಕನ. ಎಷ್ಟು ದುಃಖ ಆಗ್ಬೋದ್ರಿ ನಮಗೆ. ನಮ್ಮ ಅಕ್ಕ ಹೆಂಗ ಅನಾಥ ಶವದ್ಗತ್ಲೆ ಟಾಟಾಸಾಗ ಹೋದಾರ್ರಿ ಅವ್ನ ಅಕ್ಕಿಗ. ಇವನ ಅನಾಥ ಶವದ್ಗತ್ಲೆ ರೈಲ್ವೆ ಹಳಿಗೆ ಬಿದ್ದ ಸಾಯ್ಬೇಕವ, ರೈಲ್ವೆ ಹಳಿಗೆ ಬಿದ್ದು ಸಾಯ್ಬೇಕು. ಅಲ್ಲೇ ಅವ ಕಲಾಸ ಆಗಿರ್ಬೇಕು. ಅಲ್ಲೇ ಟ್ರೀಟ್ಮೆಂಟ್ ಕೊಡ್ಬಾರ್ದು ಅವ್ನಿಗೆ. ಎದಕ್ಕೆ ಕೊಡ್ಬೇಕು ಟ್ರೀಟ್ಮೆಂಟ್? ಕೊಡ್ಬಾರ್ದು ಅವ್ನಿಗೆ. ಈಗ ಒಂದು ಟ್ರೈನಾಗ ಒಂದು ಹುಡುಗಿ ಮೇಲೆ ಅಲ್ಲೇ ಮಾಡಕ್ ಹೋಗಿದ್ದ. ನಮ್ಮ ಅಕ್ಕಗ ಅನ್ನತಾರ ಈಗ ನಮ್ಮ ಅಕ್ಕ ಪ್ರೀತಿ ಮಾಡಿದ್ಲೆ ಮದುವೆ ಆಗಿದ್ಲ ಅಂತ ಅನ್ನತಾರ. ಅವೆಲ್ಲ ತಪ್ಪ್ರಿ, ಅನ್ನೋದು ತಪ್ಪು. ನಾವು ಈಗ ದುಃಖದಾಗ ಅದೇವಿ. ಅವೆಲ್ಲ ಅಂದ ನಮಗೆ ಇನ್ನಷ್ಟು ದುಃಖ ಮಾಡಬಾರ್ದು. ನಮ್ಮ ಅಕ್ಕ ಅಂತೇಕಲ್ಲ ಅಂತ ನಾವು ಹೇಳತ್ತೀವಿ. ಹೊರ್ಗಿನವ್ರು ಹೇಳೋದು ಬೇಡ, ಮನ್ಯಾನವ್ರು ಮನ್ಯಾನವ್ರು ಹೇಳತ್ತೀವಿ ನಮ್ಮ ಅಕ್ಕ ಅಂತೇಕಲ್ಲ, ತಪ್ಪು ಮಾಡೇಕಲ್ಲ ಅಂತಂದ. ಆ ಹುಡ್ಗಿ ಮೇಲೆ ಅಲ್ಲೇ ಮಾಡಕ್ ಹೋದ. ಆ ಹುಡ್ಗಿನೂ ಏನ್ರ ಮದುವೆ ಆಗಿದ್ಲ, ಪ್ರೀತಿ ಮಾಡಿದ್ಲ? ಇಲ್ಲ, ಆಗಿದ್ದಿಲ್ಲ ಅಂದ್ರು ಆಕಿ ಮೇಲೆ ಅಲ್ಲೇ ಮಾಡಕ್ ಹೋದ. ಈಕಿ ಮೇಲೆ ಹಂಗ ಮಾಡಿರ್ಬಾರ್ದು. ಈಕಿ ಮೇಲೆ ಯಾಕೆ ಹಂಗ ಮಾಡಿರ್ಬಾರ್ದು ಅಂತ ತಿಳ್ಕೊವಲ್ರಿ ಪೊಲೀಸ್ರು. ತಿಳ್ಕೊವಲ್ರಿ. ನಮ್ಮ ಅಕ್ಕಂದ ತಪ್ಪ ಅಂತಾರ್ರಿ ಅವ್ರ. ಇನ್ನ ಪೊಲೀಸರು ನಮ್ಮ ಅಕ್ಕಂದ ಅಂತಾರ ಅವ್ರ ತಪ್ಪ. ಮದ್ವೆ ಆಗ ಅಂತನವ ಅವ್ರ ಮಾತು ನಂಬಾರ್ದ. 108 ಸುಳ್ಳು ಹೇಳ್ತಾನ್ರಿ ಅವ. ಇನ್ನ ಹೇಳ್ತಾನ ಮದುವೆ ಆಗಿದ್ಲು, ನನಗೆ ಮಕ್ಕಳಾಗಿದ್ದು, ನನ್ನ ಮಕ್ಕಳನ್ನ ಅಲ್ಲಿ ಬಿಟ್ಟು ಬಂದೇನಿ, ಶಿವಮೊಗ್ಗಕ್ಕೆ ಹೋಗಿದ್ದೆ, ಅದಕ್ಕೆ ಹೋಗಿದ್ದೆ ಅಂತನ್ರಿ. ಮಾತು ನಂಬ್ತಾರ ಒಂದು ಇವ್ರು? ಮಾತು ನಂಬ್ತಾರ? ಆಕಿ ನಮ್ಮ ಅತ್ತೆರ ಮನೆ ಆಗಿದ್ಲು ರೀ. 8 ದಿನ ಆತ ಆಕಿ ನಮ್ಮ ಮನೆಗೆ ಬಂದು. ಇವತ್ತಿಗೆ 9 ದಿನ ಆತ ಮನೆಗೆ ಬಂದು. ನಮ್ಮ ಅಕ್ಕ ನಮ್ಮ ಅತ್ತೆರ ಮನೆ ಆಗಿದ್ಲು, ಅಲ್ಲೇ ಬಿಟ್ಟಿದ್ದು. ಆರಾಮಿಲ್ಲ ಅಂತ ಇಲ್ಲಿ ಕರ್ಕೊಂಬಂದು ಗ್ಲುಕೋಸ್ ಬಾಟ್ಲಿ ಅದು ಹಚ್ಚಿಸಿ ಆರಾಮ್ ಮಾಡಿಸಿ ಮತ್ತು ಅಮ್ಮ ನಮ್ಮ ಮನ್ಯಾಗಿದ್ದು ಏನು ಮಾಡಲಿ ಅಮ್ಮ, ದುಡ್ಯಾಕೆ ಹೋಗ್ತೀನಂತ ದುಡ್ಯಾಕೆ ಹೋದ್ಲು ರೀ. ಬ್ಯಾಡಕ್ಕ, ನಿಂಗೆ ಆರಾಮಿಲ್ಲ, ಮನ್ಯಾಗಿರ್ ನೀನು, ನನ್ನ ಶಾಲೆ ಸೂಟಿ ಐತಿ, ಚಾಲು ಆಗೋ ಮಟ್ಟ ನಾ ಅಮ್ಮನ ಜೋಡಿ ಹೋಗ್ಕೇನು ಕೆಲ್ಸಕ್ಕೆ ಅಂತ ಅಂದೇನ. ಬೇಡ, ನೀ ಶಾಲೆ ಕಲಿಯಕ್ಕದಿಲ್ಲ, ಮಂದಿ ಒಂದು ಮಾತಾಡೋದು 108 ಮಾತಾಡ್ತಾರಲ್ಲೇ, ನೀವು ಹೋಗಕ್ಕೆ ಹೋಗಬೇಡ, ನಾ ದುಡ್ದಾಕ್ತೇನೆ, ನಿಮ್ಗೆ ಆರಾಮ್ ಮನ್ಯಾಗಿರಲಿ ನೀವು ಅಂದ್ಲು ರೀಕಿನ ಅಂದ್ಲ. ಆ ಹುಡುಗಿ ಮೇಲೆ ಅಲ್ಲೇ ಮಾಡಕ್ಕೆ ಹೋಗಿದ್ದ. ಆ ಹುಡುಗಿ ಏನು ಪ್ರೀತಿ ಮಾಡಿದ್ಲ? ಮದುವೆ ಆಗಿದ್ಲ? ಆಗಿಲ್ಲ. ನಮ್ಮ ಅಕ್ಕ ಏನು ಪ್ರೀತಿ ಮಾಡಿದ್ಲ? ಮದುವೆ ಆಗಿದ್ಲ? ಅಕ್ಕಿ ಮೇಲೆ ಅಲ್ಲೇ ಮಾಡಿದ, ಅಕ್ಕಿ ಮೇಲೂ ಅಲ್ಲೇ ಮಾಡಿ. ಕೊಡಬಾರ್ದ್ರಿ. ನಮ್ಮ ಅಕ್ಕನ ಹೆಂಗ ರಕ್ತ ಹರ್ಷನ್ರಿ ಅವ, ಅಲ್ಲಿಂದ ಇಲ್ಲಿಗ ರಕ್ತ ಹೆಂಗ ಹರ್ಷನವ, ಅವನ ರಕ್ತನೂ ಹಂಗ ಹರಿಬೇಕು, ಹಂಗ ಹರಿಬೇಕು ರಕ್ತ. ನಾವ್ ಹೆಂಗ ಮುಂದೆ ಫೋಟೋ ಇಟ್ಕೊಂಡು ಹೆಂಗ ದುಃಖಿ ಹೇಳತ್ತೀವಿ, ಅವ್ರವ್ವ ಅವ್ನ ಫೋಟೋ ಹಾಕ್ಸೋದು ಹಂಗ ಹೇಳ್ಬೇಕು. ಆರಕ್ಕೆ ಫೋಟೋ ಹಾಕಿ ಹಂಗ ಹೇಳ್ಬೇಕು. ಹಂಗೆ ಮಾಡ್ರಿ ಸಾಕು. ಎನ್ಕೌಂಟ್ರರ ಒಂದು ಮಾಡ್ರಿ, ಇದಕ್ಕೆ ಕೈ ಮುಗ್ದೆ ಎನ್ಕೌಂಟ್ರರ ಒಂದು ಮಾಡ್ರಿ, ಗಲ್ಲಿಗರ ಏರಿಸ್ರಿ, ಅವ್ನ ಚಿಕಿತ್ಸೆ ಕೊಡಾರ್ದು ಹಂಗ ನರಳಿ ಇಷ್ಟ ಕೇಳ್ತೀವ್ರಿ. ನಮ್ಮ ತಂಗಿ ನಮ್ಮ ಅಕ್ಕನ ನೋಡಿ ಆರಾಮಿಲ್ಲ, ಜ್ವರ ಬಂದು ಮಕ್ಕೊಂಡ್ಬಿಟ್ಟಾಳ್ರಿ, ಚಳಿ ಜ್ವರ. ನೀನು 3 ದಿನ ಏನೇನು ತಿಂದಿಲ್ಲ ನಾವು. ಚಾದ ಮೇಲೆ ಅದೇವ್ರಿ, ಬರೇ ಬಿಸ್ಕಿಟ್ ಇಲ್ಲ, ಏನಿಲ್ಲ. ನಮ್ಮ ಅಣ್ಣಾರೆಲ್ಲ ತಂದು ಕೊಡ್ತೀನಿ ಅಂದ್ರೆ ಆದರೂ ತಿಂದಿಲ್ಲ, ಎಲ್ಲ ತಿಪ್ಪಿಗೆ ಚಲೋ. ನಮ್ಮ ತಂಗಿನ ಪರಿಸ್ಥಿತಿ ನೋಡ್ರಿ ನೀವು. ನಮ್ಮ ಅಕ್ಕ ಜಗ್ಗಿ ಜೀವ ಇದ್ಲಕ್ಕಿ ಈಗ ಅಂಜೋಕ್ಕ ಅನ್ನತ್ತ ಬೆಳತಾನ್ ಬರೀ ಅಕ್ಕ 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 ಅಂತ ಹೋದ್ರಾತಾಳ್ರಿ ಆಕಿ.
ಈಗ ಸದ್ಯಕ್ಕೆ ಇನ್ನೇನು ಒಳ್ಳೆ ಕರ್ಕೊಂಬರಲ್ಲ ಇವ್ರು 108 ಸುದ್ದಿ ಹುಟ್ಟಿಸ್ತಾರ್ರಿ ಅವ್ರು ಹುಟ್ಟಿಸ್ತಾರ ಒಂದ್ ಮಾತು ನಂಬ್ತಾರ್ರಿ ಅವ್ರು ನಂಬ್ತಾರ ಒಂದ್ ಮಾತು ಯಾಕೆ ನಮ್ಮ ಮಾತು ನಾ ಯಾಕೆ ನಂಬಲ್ಲ ನಾ 15 ದಿನಕ್ಕೆ ಮುಂಚೆಕ ಕಂಪ್ಲೇಂಟ್ ಕೊಟ್ಟು ಬಂದಿದ್ದ ನನ್ನ ಮಾತು ನಂಬೇಕಿತ್ತು ಈಗ ಯಾಕೆ ನಂಬಿ ನಮ್ಮ ಅಕ್ಕನ ಬಗ್ಗೆ ಅದು ಇದನ್ನ ಆತಾರ ಇವ್ರು ಅನ್ಬಾರ್ದಂಗ ಎಲ್ಲ ತಪ್ಪು ಆಕೈತಿಲ್ರಿ ಮೊದ್ಲ ದುಃಖದಾಗದೇವ್ರಿ ನಾವೀಗ ಒಂದ್ ವೇಳೆ 15 ದಿವಸಕ್ಕಿಂತ ಮುಂಚೆ ಏನಾದ್ರು ಪೊಲೀಸ್ ಬಂದಿದ್ರೆ ನಿಮ್ಮ ಮಕ್ಕಳ ಜೀವ ಉಳಿತಿತ್ತಲ್ಲ ಪೊಲೀಸ್ರ ಸ್ವಲ್ಪ ಕೇರ್ ಮಾಡಿದ್ರೆ ನಮ್ಮ ಅಕ್ಕನ ಜೀವ ಸ್ವಲ್ಪರ ಉಳಿತಿತ್ತು ನಮ್ಮ ಅಕ್ಕನ ಜೀವ ಅದು ಉಳಿಯೋ ಜೀವಾನು ನುಂಗಿಟ್ರ ಪೊಲೀಸ್ರೆ ಮತ್ತೆ ನಮ್ಮ ಮಾತು ನಂಬ್ಲಿಲ್ರಿ ಅವ್ರು ಮೂಢನಂಬಿಕೆ ಹಂಗೆ ಕಳ್ಸಿದ್ರಿ ಈಗ ಮೇಡಮ್ ಸಸ್ಪೆಂಡ್ ಆಗ್ಯಾರಲ್ಲ ಆ ಮೇಡಮ್ ರೇಖಾ ಮೇಡಮ ಮಾಡಿದ್ದೆಲ್ಲ ಇದು ನಮ್ಮ ಮಾತು ನಂಬ್ಲಿಲ್ಲ ಅವ್ರು ಈಗ ಏನು ಆಗ್ಬೇಕ್ರಿ ಏನು ಹೇಳ್ತೀರಿ ಅವ್ನ ನಾ ಕೇಳ್ಕೋದ ಈಗ ಅಂದೆ ಅಲ್ರಿ ಅವ್ರ ರೇಣುಕಾ ಮೇಡಮ್ ಕಾಲ್ ಬೀಳಂದ್ರೆ ಉದ್ದಕ್ಕೆ ಕಾಲ್ ಬೀಳ್ತೇನ್ರಿ ನಾ ಅವ್ರಿಗಾಗ್ಲಿಲ್ಲ ನನ್ನ ಕೈಯಾಗ ಕೊಡ್ರೇನ್ರಿ ನಾ ಕೊಲೆ ಮಾಡಿ ನಾ ಜೈಲಿಗೆ ಹೋದ್ರೂ ಪರವಾಗಿಲ್ಲ ನಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗ್ತೈತೆ ನಾ ಅದನ್ನು ಮಾಡಕ್ಕೆ ಎಸಂಗಿಲ್ಲ ಮಾಡ್ತೇನೆ ನಾನು ಅದನ್ನು ಮಾಡ್ತೇನೆ ಹೆಂಗ್ ಕೊಡ್ರಿ ಒಂದ್ ಮಾಡ್ರಿ ಗಲ್ಲಿಗರ ಒಂದ್ ಎಕ್ಸ್ಟ್ರಿ ನಮ್ಮ ಕೈಯಾಗರ ಒಂದ್ ಕೊಡ್ರಿ ಇಲ್ಲ ಅಂದ್ರೆ ಚಿಕಿತ್ಸೆ ತಗೊಳ್ಳಾರ್ದ ನರಳಿ ಅಲ್ಲೇ ಸಾಯ್ಲಿರಿ ಅಲ್ಲೇ ಸಾಯ್ಲಿ ಅವ ಇದೇ ಮನೆಯಲ್ಲಿ ನಮ್ಮ ಅಕ್ಕನ ರಕ್ತ ಹರಿದಿದೆ ಆ ರಕ್ತ ಹರಿದ ರೀತಿಯಲ್ಲಿ ಇಲ್ಲಿ ಅಂದರೆ ವಿಶ್ವನ ರಕ್ತ ಹರಿಸಬೇಕು ಅದನ್ನು ಬಿಟ್ಟು ಇಲ್ಲಿ ಅಂದರೆ ಆತನಿಗೆ ಚಿಕಿತ್ಸೆ ಕೊಡುವಂಥ ಕೆಲಸ ಮಾಡಬಾರ್ದು ನಾನು ಪೊಲೀಸ್ ಆಯುಕ್ತೆ ರೇಣುಕಾ ಸುಕುಮಾರ್ ಅವರಿಗೆ ಕಾಲಿ ಮುಗಿದು ಕೇಳ್ಕೊಳ್ತೇನೆ ಅವಳನ್ನು ನೀವು ಒಂದು ಕಡೆ ಅಂದರೆ ಎನ್ಕೌಂಟರ್ ಮಾಡಿ ಇಲ್ಲ ಗಲ್ಲಿಗೇರಿಸಿ ಇಲ್ಲ ನನ್ನ ಬಳಿ ಕೊಡಿ ನಾನು ಅವನನ್ನು ಕೊಲೆ ಮಾಡಿ ಜೈಲಿಗಾದರೂ ಹೋಗ್ತೀನಿ ನಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಕೊಡಿಸ್ತೀನಿ ಅನ್ನೋದು ತಂಗಿ ಯಶೋದಾಳ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೊಲರ್ಗಪ್ಪ TV5 ಹೋಗಿ